ಇಂದಿನ ಕಾಲದಲ್ಲಿ ಸ್ಪರ್ಧೆಯೋ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಕೆಲಸದ ಸ್ಥಳವಾಗಲಿ ಮನೆಯ ಜವಾಬ್ದಾರಿಗಳಾಗಲಿ ಎಲ್ಲೆಡೆ ಶ್ರಮ, ಶಿಸ್ತು ಮತ್ತು ದೃಢಸಂಕಲ್ಪದ ಅಗತ್ಯ ಇದೆ. ಆದರೆ ಕೆಲವು ಗಂಡಸರು ಜೀವನದ ಒತ್ತಡ, ಆಲಸ್ಯ ಅಥವಾ ಪರಿಸ್ಥಿತಿಗಳ ಕಾರಣದಿಂದ ಕೆಲಸದತ್ತ ಆಸಕ್ತಿ ಕಳೆದುಕೊಂಡು ಸೋಮಾರಿತನದ ಬಲೆಗೆ ಬೀಳುತ್ತಾರೆ. ಈ ರೀತಿಯ ವರ್ತನೆ ವ್ಯಕ್ತಿಯಷ್ಟೇ ಅಲ್ಲ, ಅವರ ಕುಟುಂಬ ಮತ್ತು ಸಮಾಜದ ಅಭಿವೃದ್ಧಿಯನ್ನು ತಡೆಗಟ್ಟುತ್ತದೆ. ಗಂಡಸರ ಪಾತ್ರ ಒಂದು ಮನೆಯ ಹಾದಿಯನ್ನು ನಿಗದಿಪಡಿಸುವ ಶಕ್ತಿ ಹೊಂದಿದೆ. ಗಂಡಸು ಎಂಬ ಪದದ ಅರ್ಥವೇ ಜವಾಬ್ದಾರಿ, ಶ್ರಮ ಮತ್ತು ಧೈರ್ಯವನ್ನು ತೋರಿಸುತ್ತದೆ. ಮನೆಯ ಬೆಂಡಸು ಕೆಲಸ ಮಾಡದಿದ್ದರೆ ಕುಟುಂಬದ ಬದುಕು ಕಷ್ಟವಾಗುತ್ತದೆ. ಮಕ್ಕಳ ಶಿಕ್ಷಣ, ಹೆಂಡತಿಯ ಭದ್ರತೆ, ಮನೆಗೆ ಅಗತ್ಯವಿರುವ ಎಲ್ಲಾ ಸೌಲಭ್ಯಗಳು ಅವನ ಪ್ರಯತ್ನದ ಮೇಲೆ ನಿಂತಿರುತ್ತವೆ. ಆದ್ದರಿಂದ ಸೋಮಾರಿಯಾಗುವುದು ಕೇವಲ ಸ್ವಾರ್ಥವಲ್ಲ, ಅದೊಂದು ರೀತಿಯ ಪಾಪ. ಸೋಮಾರಿತನ ಯಾವಾಗ ಹುಟ್ಟುತ್ತದೆ ಎಂದರೆ ಗುರಿಯಿಲ್ಲದ ಜೀವನದಿಂದ. ಒಂದು ಗಂಡಸು ತನ್ನ ಜೀವನಕ್ಕೆ ಗುರಿ ಇಟ್ಟಿಲ್ಲದಿದ್ದರೆ ಅವನು ದಿನದ ಸೌಕರ್ಯಗಳಲ್ಲಿ ಮುಳುಗಿ ಕಾಲಹರಣ ಮಾಡುತ್ತಾನೆ. ದಿನಕ್ಕೆ ಕೆಲವು ಗಂಟೆ ಮೊಬೈಲ್ ನೋಡುತ್ತಾ ನಾಳೆ ಮಾಡ್ತೀನಿ ಎಂಬ ನೆಪದಿಂದ ಕಾಲ ಕಳೆಯುತ್ತಾನೆ. ಆದರೆ ಜಗತ್ತಿನಲ್ಲಿ ಯಶಸ್ಸು ಪಡೆದ ಪ್ರತಿಯೊಬ್ಬ ಪುರುಷನೂ ಶ್ರಮದ ಬೆವರಿನಲ್ಲಿ ತನ್ನ ಸ್ಥಾನ ಪಡೆದಿದ್ದಾನೆ. ಉದಾಹರಣೆಗೆ, ಒಬ್ಬ ರೈತನು ಹೊಲದಲ್ಲಿ ಬೆವರುಳಿಸದೇ ಇದ್ದರೆ ಅವನ ಕುಟುಂಬ ಹಸಿದೇ ಇರಬೇಕಾಗುತ್ತದೆ. ಒಂದು ಕಾರ್ಮಿಕನು ದಿನಗೂಲಿ ಮಾಡದಿದ್ದರೆ ಮಕ್ಕಳಿಗೆ ಆಹಾರ ದೊರೆಯದು. ಹಾಗಾದರೆ ನಾವು ಬುದ್ಧಿವಂತರೂ ಶಿಕ್ಷಣ ಪಡೆದವರೂ ಆಗಿದ್ದರೂ ಕೆಲಸದಿಂದ ದೂರವಿರಬೇಕೇ? ಇಂದಿನ ತಂತ್ರಜ್ಞಾನ ಯುಗದಲ್ಲಿ ಕೆಲಸದ ಅವಕಾಶಗಳು ಅನೇಕ. ಕೈ ಕೆಲಸ, ಮನೆಯಿಂದ ಕೆಲಸ, ವರ್ಕ್ ಫ್ರಮ್ ಹೋಮ್, ಉದ್ಯಮ, ಕೃಷಿ ಎಲ್ಲವೂ ಲಭ್ಯ. ಬೇಕಾದದ್ದು ಒಂದೇ, ಮಂದಬುದ್ಧಿಯಲ್ಲ, ಮಿಂಚಿನ ಮನೋಭಾವ. ಗಂಡಸರು ತಮ್ಮ ದೇಹ ಮತ್ತು ಮನಸ್ಸಿನ ಆರೈಕೆಯನ್ನು ಮಾಡಬೇಕು. ಆರೋಗ್ಯವಂತ ದೇಹ ಮತ್ತು ಚೈತನ್ಯಭರಿತ ಮನಸ್ಸು ಇದ್ದರೆ ಕೆಲಸದ ಆಸಕ್ತಿ ಸಹಜವಾಗುತ್ತದೆ. ವ್ಯಾಯಾಮ, ಧ್ಯಾನ ಮತ್ತು ಸಕಾರಾತ್ಮಕ ಚಿಂತನೆಗಳು ಸೋಮಾರಿತನವನ್ನು ದೂರ ಮಾಡುವ ಶಸ್ತ್ರಗಳು. ಒಮ್ಮೆ ಯೋಚಿಸಿ ನೋಡಿ, ನಿಮ್ಮ ಮಕ್ಕಳು ನಿಮ್ಮನ್ನು ನೋಡಿ ಹೇಗೆ ಬೆಳೆದು ಬರುತ್ತಾರೆ? ಅವರು ನಿಮ್ಮ ಕೆಲಸದ ನಡವಳಿಕೆಯನ್ನು ನೋಡಿ ಕಲಿಯುತ್ತಾರೆ. ನೀವು ಶ್ರಮಿಸುತ್ತಿದ್ದರೆ ಅವರಿಗೂ ಶ್ರಮದ ಮೌಲ್ಯ ಗೊತ್ತಾಗುತ್ತದೆ. ನೀವು ಸೋಮಾರಿಯಾಗಿದ್ದರೆ ಅವರ ಭವಿಷ್ಯವೂ ನಿಧಾನವಾಗಿ ಕುಸಿಯುತ್ತದೆ. ಆದ್ದರಿಂದ ಗಂಡಸರೇ, ಸೋಮಾರಿಯಾಗಬೇಡಿ. ಜೀವನದಲ್ಲಿ ಶ್ರಮವಿಲ್ಲದೆ ಯಶಸ್ಸು ಇಲ್ಲ. ನೀವು ಮನೆಯ ಶಕ್ತಿ, ಸಮಾಜಕ್ಕೆ ಒಂದು ಮಾದರಿ ವ್ಯಕ್ತಿ, ರಾಷ್ಟ್ರದ ಕಿರೀಟ. ನಿಮ್ಮ ಶ್ರಮ ಈ ದೇಶದ ಅಭಿವೃದ್ಧಿಗೆ ಅಮೂಲ್ಯವಾದ ಕೊಡುಗೆ. ಶ್ರಮವೇ ದೇವರು, ಶ್ರಮವೇ ಜೀವನ ಎಂಬ ಮಾತು ಕೇವಲ ನುಡಿಗಟ್ಟಲ್ಲ, ಅದು ಜೀವನದ ಸತ್ಯ. ಎದ್ದೇಳಿ, ದುಡಿಯಿರಿ, ನಿಮ್ಮ ಕನಸನ್ನು ನಿಜಪಡಿಸಿ. ಮತ್ತೆ ಸಿಗೋಣ. ಧನ್ಯವಾದಗಳು.